आज बेळगाव शहर पोलीस आयुक्तालय आणि जिल्हा पोलीस विभागाच्या वतीने पोलीस परेड मैदानात पोलीस हुतात्मा दिन साजरा करण्यात आला। मुख्य अतिथी म्हणून जिल्हाधिकारी मोहम्मद रोशन उपस्थित होते। कार्यक्रमाच्या अध्यक्षस्थानी जिल्हा परिषद मुख्य कार्यकारी अधिकारी राहुल शिंदे होते। शहर पोलीस आयुक्त भूषण बोरसे, जिल्हा पोलीस अधीक्षक डॉक्टर भीमाशंकर गुळेद, डीसीपी एन.व्ही. भरमणी आणि अन्य अधिकारी व्यासपीठावर उपस्थित होते। समारंभाची सुरुवात हुतात्मा स्मारकाला पुष्पचक्र अर्पण करून आणि आकाशात बंदुकीची सलामी देऊन करण्यात आली। यानंतर जिल्हा पोलीस अधीक्षक डॉक्टर गुळेद यांनी हुतात्मा पोलिसांची नावे उच्चारून त्यांच्या सेवेला स्मरण केल्याने श्रद्धांजली वाहिली। जिल्हाधिकारी मोहम्मद रोशन यांनी आपल्या भाषणात म्हटले की प्रत्येक पोलीस अधिकारी आपल्या सेवा काळात अनेक आव्हानांना सामोरा जातो। त्यांच्या कार्यातूनच त्यांचे जीवन घडतं। 1959ರಲ್ಲಿ ಇದೇ ದಿನ ಅಕ್ಟೋಬರ್ 21ನೇ ತಾರೀಕು ನಮ್ಮ ಸಿಆರ್ಪಿಎಫ್ ಬಲದ ಸದಸ್ಯರು ಅಧಿಕಾರಿಗಳು ಚೈನೀಸ್ ಗುಂಡಿಗೆ ಅವರು ಮರಣವನ್ನು ಹೊಂದಿ ಹುತಾತ್ಮರಾಗಿದ್ದಾರೆ। ಆವಾಗಿಂದ ನಮ್ಮ ದೇಶದಲ್ಲಿ ನಾವು ಇಡೀ ದೇಶ ಒಂದಾಗಿ ಸಾಂತ್ವನವನ್ನು ವ್ಯಕ್ತಪಡಿಸಲಿಕ್ಕೆ ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದೆ। ಈ ಸಂದರ್ಭದಲ್ಲಿ ಬರೀ ಸಿಆರ್ಪಿಎಫ್ ಅಲ್ಲ, ಎಲ್ಲ ರೀತಿಯ ಪೊಲೀಸ್ ತಂಡಗಳಿರ್ಬೋದು, ಸೆಂಟ್ರಲ್ ಪೊಲೀಸ್ ಫೋರ್ಸಸ್ ಇರ್ಬೋದು, ನಮ್ಮ ರಾಜ್ಯದ ಪೊಲೀಸ್ ಫೋರ್ಸ್ ಇರ್ಬೋದು, ಎಷ್ಟೋ ಜನ ವೀರ ಆಫೀಸರ್ಗಳ ಸಿಬ್ಬಂದಿಗಳ ತ್ಯಾಗ ಬಲಿದಾನವನ್ನು ನಾವಿವತ್ತು ನೆನಪಿಸಿಕೊಳ್ಳಬೇಕಾದ ದಿನ। सरहद पर लद्दाख में पहली थी वो भेंट, सरहद पर लद्दाख में पहली थी वो भेंट, बिना डरे जो खड़े रहे तोड़ दिया सब ऐंठ। ना वर्दी पर रोशनी ना चर्चा उनकी आम, ना वर्दी पर रोशनी ना चर्चा उनकी आम, मगर देश की धड़कन को दिया उन्होंने आराम, दिया उन्होंने आराम। प्रति ಪೊಲೀಸ್ ಅಧಿಕಾರಿ ಅವರ ಜೀವನದಲ್ಲಿ ಸಂದರ್ಭಗಳು ಬರ್ತವೆ। ಆ ಸಂದರ್ಭವನ್ನು ಹೆಂಗವರು ಎದುರಿಸ್ತಾರೆ, ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯ ರಿಯಾಕ್ಷನ್ ಅನ್ನು ತೋರಿಸ್ತಾರೆ, ಅದರ ಮೇಲೆ ಅವರ ಜೀವನದ ಸಾಧನವೇ ಆಧಾರಿತವಾಗಿರುತ್ತದೆ। ಪೊಲೀಸ್ ಅಧಿಕಾರಿಗಳು ಹಗಲು ರಾತ್ರಿ ನೋಡದೆ, ಹಬ್ಬಗಳ ಆಚರಣೆ ಮಾಡದೆ ದೇಶದ ರಕ್ಷಣೆಗೋಸ್ಕರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕಷ್ಟಪಡ್ತಾ ಇದ್ದಾರೆ। ಯಾವುದೇ ಸಂದರ್ಭ ಬಂದಾಗ ಜನರ ನಿರೀಕ್ಷೆ ಮೊದಲ ಕಾಣೋ ವ್ಯಕ್ತಿ ಪೊಲೀಸ್ ಇರಬೇಕಂತ ಇರುತ್ತದೆ। ಈ ನಿಟ್ಟಿನಲ್ಲಿ ನಮ್ಮ ಬೆಳಗಾವಿ ನಗರದ ಪೊಲೀಸ್ ಇರಬಹುದು, ಜಿಲ್ಲಾ ಪೊಲೀಸ್ ಇರಬಹುದು, ಪ್ರತಿ ಸಂದರ್ಭದಲ್ಲಿ ಸಾಯಶಕ್ತಿ ಪ್ರಯಾಸ ಮಾಡಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಹಗಲು ರಾತ್ರಿ ಒಂದು ಮಾಡಿದ್ದಾರೆ। ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ। ठंडी रातों में जगे, ठंडी रातों में जगे हर मौसम को सह गए, ठंडी रातों में जगे हर मौसम को सह गए, खुद का सुख बलिदान कर वो कर्तव्य पथ पर रह गए, खुद का सुख बलिदान कर वो कर्तव्य पथ पर रह गए। न जाने कितनी गोलियां, न जाने कितने घाव, न जाने कितने गोलियां, न जाने कितने घाव, हमने जो अमन देखा है वो
उनका स्वभाव, वो उनका स्वभाव। ಇವತ್ತು ಹುತಾತ್ಮರ ಎಲ್ಲ ಕುಟುಂಬದ ಸದಸ್ಯರು ಇವತ್ತಿಲ್ಲಿ ಆಗಮಿಸಿದ್ದಾರೆ. ಹುತಾತ್ಮರ ತ್ಯಾಗ ಬಲಿದಾನವನ್ನು ನೆನಪಿಸಿಕೊಳ್ಳುತ್ತಾ ಜೊತೆಯಲ್ಲಿ ತಮ್ಮ ಜೊತೆ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಆಡಳಿತ ಇರ್ಬೋದು, ನಾವು ಸದಾ ತಮ್ಮ ಜೊತೆ ಇರ್ತೀವಿ ಅಂತ ಇವತ್ತು ಹೇಳಲಿಕ್ಕೆ ಬಯಸುತ್ತೇವೆ. ನಾವು ತಮ್ಮ ಕ್ಷೇಮದ ಬಗ್ಗೆ ಸದಾ ಕಾಳಜಿ ವಹಿಸ್ತಾ ಇರ್ತೀವಿ. ಪೊಲೀಸ್ದು ಯಾವುದೇ ಕೆಲಸ ಇರಲಿ, ನಮ್ಮ ಸಿಪಿ ಸಾಹೇಬರಿಗೆ ಗೊತ್ತಿದೆ, SP ಅವರಿಗೂ ಗೊತ್ತಿದೆ, ಪೊಲೀಸಿಂದ ಯಾವುದೇ ಕೆಲಸ ಬರಲಿ, ಜಿಲ್ಲಾಡಳಿತದಿಂದ, ಜಿಲ್ಲಾಧಿಕಾರಿ ಅವರ ಕಚೇರಿಯಿಂದ ನಾವು ಅದಕ್ಕೆ ಟಾಪ್ ಪ್ರಯಾರಿಟಿ ಕೊಡ್ತಾ ಬಂದಿದ್ದೀವಿ, ಕೊಡ್ತೀವಿ. ಇದೇ ರೀತಿಯ ಕೆಲಸವನ್ನು ಮುಂದುವರಿಸ್ತೀವಿ. या कार्यक्रमामध्ये विविध विभागातील पोलीस अधिकारी आणि कर्मचारी मोठ्या संख्येने उपस्थित होते. विनोद कोलकार, KMM मराठी, बेळगाव.